ಎಲ್ಲರಿಗೂ ನಮಸ್ಕಾರ. IPL ಆಕ್ಷನ್ಗೆ ಅಯ್ಯರ್ ಅವರ ಎಂಟ್ರಿ ಆಗ್ತಾ ಇದೆ. ಇನ್ನು PBKS ನ ಹೆಡ್ ಕೋಚ್ ಆಗಿರುವಂತ ರಿಕಿ ಪಾಂಟಿಂಗ್ ಅವರು ಈ ಸರಿ IPL ಆಕ್ಷನ್ಗೆ ಬರ್ತಾ ಇಲ್ಲ. ಇನ್ನು ಲಾಸ್ಟ್ ಇಯರ್ ಕೂಡ ಡೆಲ್ಲಿ ತಂಡದ ಕ್ಯಾಪ್ಟನ್ ಆಗಿರುವಂತ ರಿಷಬ್ ಪಂತ್ ಅವರು ಕೂಡ ಆಕ್ಷನ್ ನಲ್ಲಿ ಕಾಣಿಸಿಕೊಂಡ್ರು, ನೀವು ಕೂಡ ನೋಡಿದ್ದೀರಾ. PBKS ನ ಹೆಡ್ ಕೋಚ್ ಏಕೆ IPL ಆಕ್ಷನ್ಗೆ ಬರ್ತಾ ಇಲ್ಲಪ್ಪ ಅಂತಂದ್ರೆ, ಇವ್ರು ಬಂದ್ಬಿಟ್ಟು ಆಸೀಸ್ ಆ್ಯಂಡ್ ಹಾಗೆ ಇಂಗ್ಲೆಂಡ್ನ ಟೆಸ್ಟ್ ಸರಣಿಗೆ ಬಂದ್ಬಿಟ್ಟು ಇವರು ಕಮೆಂಟೇಟರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ IPL ಆಕ್ಷನ್ನ ಬಂದ್ಬಿಟ್ಟು ಈ ಸಲ ರಿಕಿ ಪಾಂಟಿಂಗ್ ಅವರು ಮಿಸ್ ಮಾಡ್ಕೋತಾರೆ. ಮ್ಯಾನೇಜ್ಮೆಂಟ್ ಅಂಡ್ ಹಾಗೆ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅವರಿಗೆ ಆಲ್ರೆಡಿ ಇವರು ತಮ್ಮ ಟೀಮ್ನ ಬಂದ್ಬಿಟ್ಟು ಯಾವ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಆಗಿ ನಾವು ತಗೋಬೇಕು ಆ್ಯಂಡ್ ಹಾಗೆ ಯಾವ ಪ್ಲೇಯರ್ನ ಬೈ ಮಾಡೋದಕ್ಕೆ ಹೋಗಬೇಕು, ಬ್ಯಾಕಪ್ ಪ್ಲೇಯರ್ ನಮಗೆ ಯಾವ ಥರ ಬೇಕು ಅಂತೇಳಿ ಆಲ್ರೆಡಿ ಅವರಿಗೆ ಒಂದು ಮ್ಯಾಪನ್ನು ಕೂಡ ಕೊಟ್ಟಿರ್ತಾರೆ. ಆ ಮ್ಯಾಪ್ನ ಪ್ರಕಾರ ಶ್ರೇಯಸ್ ಅವರು ಬಂದ್ಬಿಟ್ಟು ಆ್ಯಕ್ಷನಲ್ಲಿ ಕೂಡ ಬೈ ಮಾಡೋದಕ್ಕೆ ಹೋಗ್ತಾರೆ. ಇನ್ನು ಆಲ್ರೆಡಿ ಇವ್ರದ್ದು ಒಂದು ಬ್ಯಾಲೆನ್ಸ್ಡ್ ಟೀಮ್ ಇರೋದ್ರಿಂದ ಇವರಿಗೆ ಅಷ್ಟೊಂದು ಏನೋ ಕಷ್ಟ ಆಗೋದಿಲ್ಲ IPL ನ ಆ್ಯಕ್ಷನ್ನಲ್ಲಿ ಬಂದ್ಬಿಟ್ಟು, ಏಕೆಂದರೆ ಇವ್ರದ್ದು ಲಾಸ್ಟ್ ಇಯರ್ ರನ್ನರ್ ಅಪ್ ಟೀಮ್ ಆ್ಯಂಡ್ ಹಾಗೆ ಇವ್ರದ್ದು ಆಲ್ರೆಡಿ ಸೆಟಲ್ಡ್ ಟೀಮ್ ಕೂಡ ಆಗಿದೆ ಆ್ಯಂಡ್ ಸೆಟ್ ಕೂಡ ಆಗಿದೆ. ಹಾಗಾಗಿ IPL ನ ಆ್ಯಕ್ಷನ್ಗೆ ಈ ಸರಿ ಪಂಜಾಬ್ ಕಿಂಗ್ಸ್ ಬಂದ್ಬಿಟ್ಟು ಅಷ್ಟೊಂದೇನು ಡಿಫ್ರೆನ್ಸ್ ಆಗೋದಿಲ್ಲ. ಹೆಡ್ ಕೋಚ್ ಬಂದರೂ ಕೂಡ ಬರದೇ ಇದ್ರೂ ಕೂಡ IPL ನ 2026 ಆ್ಯಕ್ಷನ್ನಲ್ಲಿ ಬಂದ್ಬಿಟ್ಟು ಇವರು ಜಾಸ್ ಇಂಗ್ಲಿಸ್ ಆ್ಯಂಡ್ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಆ್ಯಂಡ್ ಹಾಗೆ ಜಾಸ್ ಇಂಗ್ಲಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ನ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರು ಕೂಡ ಇವರಿಗೆ ಸಿಗ್ತಾರೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ. ಇನ್ನು ಇವರಾಯ್ತಂದರೆ ಇನ್ನು ಮ್ಯಾಕ್ಸಿಯ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನನಗನ್ಸುತ್ತೆ ರಚಿನ್ ರವೀಂದ್ರ ಅವರು ಬೆಸ್ಟ್ ಅನಿಸುತ್ತೆ. ಗ್ಲೆನ್ ಮ್ಯಾಕ್ಸ್ವೆಲ್ನ ಬದಲಿ ಆಟಗಾರನಾಗಿ ಇವರು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋದು. ಆ್ಯಂಡ್ ಹಾಗೆ ನಿಮಗೇನು ಅನಿಸುತ್ತೆ, ಯಾವ ಪ್ಲೇಯರ್ ಬಂದರೆ ಮ್ಯಾಕ್ಸಿ ರಿಪ್ಲೇಸ್ಮೆಂಟ್ ಆಗ್ತಾರೆ ಅಂತೇಳಿ ನೀವು ಕೂಡ ತಿಳಿಸಿ.